ಮಾಡಿ ಎಲ್ಲರೂ ಕೂಡ ನಿಶ್ಶಬ್ದವಾಗಿ ನನ್ನ ಮಾತುಗಳನ್ನು ಕೇಳಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರೇ, ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ದರ್ಶನಾಪುರ ಅವರೇ, ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ಹಾಗೂ ಮಾಜಿ ಮಂತ್ರಿಗಳಾದಂಥ ಶ್ರೀ ತನ್ವೀರ್ ಶೇಠ್ ಅವರೇ, ಶಾಸಕರಾದಂಥ ಶ್ರೀ ಶರತ್ ಬಚ್ಚೇಗೌಡ ಅವರೇ, ನಮ್ಮ ಅಭ್ಯರ್ಥಿಯ ತಾಯಿ ಹಾಗೂ ದಿವಂಗತ ರಾಜ ವೆಂಕಟಪ್ಪ ನಾಯ್ಕ ಅವರ ಪತ್ನಿ ಶ್ರೀಮತಿ ಲಲಿತಾ ವೆಂಕಟಪ್ಪ ನಾಯ್ಕ ಅವರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಸುರಪುರ ವಿಧಾನಸಭಾ ಕ್ಷೇತ್ರ ಹಾಗೂ ಬೇರೆ ಕ್ಷೇತ್ರಗಳ ಎಲ್ಲ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಈಗಾಗಲೇ ಸಮಯ ಆಗಿರೋದ್ರಿಂದ ಮತ್ತೆ ನಮ್ಮ ಎಐಸಿಸಿ ಅಧ್ಯಕ್ಷರು, ಪಿಸಿಸಿ ಅಧ್ಯಕ್ಷರು ಬಹಳ ದೀರ್ಘವಾಗಿ ಮಾತನಾಡಿ ಚುನಾವಣೆ ಬಗ್ಗೆ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ ವೆಂಕಟಪ್ಪ ನಾಯ್ಕ ಅವರ ಅಕಾಲಿಕ ಮರಣ ಆದದರಿಂದ ಉಪಚುನಾವಣೆ ನಡೀತಾ ಇದೆ. ಮತ್ತೆ 7ನೇ ತಾರೀಕು ಇಲ್ಲಿ ರಾಯಚೂರು ಲೋಕಸಭಾ ಚುನಾವಣೆಗೆ ಚುನಾವಣೆ ಕೂಡ ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಅವರು ಹೋಗಿ ಯಾದಗಿರಿನಲ್ಲಿ ಸಭೆಯಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ಅವರು ಹೋಗ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಇಲ್ಲದೆ ಕೂತ್ಕೋಬೇಕು. ಆತ್ಮೀಯ ಬಂಧುಗಳೇ, ನಾನು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಸುರಪುರ
ವಿಧಾನಸಭೆ ಕ್ಷೇತ್ರದಲ್ಲಿ 7ನೇ ತಾರೀಕಿಗೆ ಲೋಕಸಭಾ ಚುನಾವಣೆ ಜೊತೆಯಲ್ಲೇ ವಿಧಾನಸಭಾ ಚುನಾವಣೆಯನ್ನು ಕೂಡ ನಡೀತಾ ಇರೋದ್ರಿಂದ ನೀವೆಲ್ಲರೂ ಕೂಡ ಸುರಪುರ ಮತಕ್ಷೇತ್ರದಲ್ಲಿ 2 ವೋಟ್ಗಳನ್ನು ಹಾಕಬೇಕು. ಒಂದು ರಾಜ ವೆಂಕಟಪ್ಪ ನಾಯ್ಕ ಅವರಿಂದ ತೆರವಾದಂಥ ಸ್ಥಾನ, ಅವರ ಮಗ ನಮ್ಮ ಪಕ್ಷದ ಅಭ್ಯರ್ಥಿ ಅವರಿಗೆ ಒಂದು ಮತವನ್ನು ಹಾಕಬೇಕು. ಇನ್ನೊಂದು ಮತ ಲೋಕಸಭಾ ಅಭ್ಯರ್ಥಿಗೆ ಹಾಕಬೇಕು. ರಾಜ ವೆಂಕಟಪ್ಪ ನಾಯ್ಕ ಅವರು ಈ ಕ್ಷೇತ್ರದಲ್ಲಿ ಬಹಳ ಚಿರಪರಿಚಿತರಾದಂಥವರು. ನನಗೆ ಆಪ್ತರು ಕೂಡ. ನಾನು ಅವರು ಮರಣ ಹೊಂದಿದಾಗ ಇಲ್ಲಿ ಬಂದಿದ್ದೆ, ಸುರಪುರಕ್ಕೆ ಬಂದಿದ್ದೆ. ಅವರ ಅಂತ್ಯ ಕ್ರಿಯೆಯಲ್ಲಿ ಭಾಗವಹಿಸಿದ್ದೆ. ರಾಜ ವೆಂಕಟಪ್ಪ ನಾಯ್ಕರು ಇಷ್ಟು ಬೇಗನೆ ನಮ್ಮನ್ನೆಲ್ಲ ಅಗಲ್ತಾರೆ ಅಂತಕ್ಕಂಥ ನಂಬಿಕೆ ಇರಲಿಲ್ಲ. ಅವರು ಇನ್ನು ಬಹಳ ಕಾಲ ಇರ್ತಾರೆ ಅಂತಕ್ಕಂಥ ವಿಶ್ವಾಸ ಇತ್ತು. ಆದರೆ ದುರದೃಷ್ಟವಶಾತ್ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರು 4 ಬಾರಿ ಶಾಸಕರಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಅವರ ಮಗನಿಗೆ ನಾವು ಟಿಕೆಟ್ ಅನ್ನು ಕೊಟ್ಟಿದ್ದೀವಿ. ರಾಜು ಗೌಡ ಅಂತೇಳಿ ಬಿಜೆಪಿ ಅಭ್ಯರ್ಥಿ. ಅವರು ಹೇಳ್ತಾರಂತೆ, ಸಿದ್ದರಾಮಯ್ಯನವರು ನಾವು ಚೆನ್ನಾಗಿದ್ದೀವಿ, ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನಾವು ಚೆನ್ನಾಗಿದ್ದೀವಿ, ಹಾಗಾಗಿ ಸಿದ್ದರಾಮಯ್ಯನವರ ಬೆಂಬಲ ನನಗಿದೆ. ರಾಜು ಗೌಡ, ಇದು 100ಕ್ಕೆ 100 ಸುಳ್ಳು. ನಿನಗೆ ಯಾವುದೇ ಬೆಂಬಲ ಇಲ್ಲ. ನೀನು ಬಿಜೆಪಿ ಅಭ್ಯರ್ಥಿ, ಆದ್ರಿಂದ ನಿನ್ನನ್ನು ಸೋಲ್ಸದೆ ನಮ್ಮ ಗುರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ವೈಯಕ್ತಿಕವಾಗಿ 224 MLAಗಳು ಕೂಡ ಪರಿಚಯ ಇದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಎಲ್ಲ MLAಗಳು ಕೂಡ ಪರಿಚಯ ಇದ್ದಾರೆ. ಬಿಜೆಪಿ MLAಗಳು ಕೂಡ ಪರಿಚಯ ಇದ್ದಾರೆ, JDS MLAಗಳು ಕೂಡ ಪರಿಚಯ ಇದ್ದಾರೆ. ಚೆನ್ನಾಗಿ ಮಾತಾಡಿದ ತಕ್ಷಣ ನಿನಗೆ ಯಾವತ್ತಾರು ಬೆಂಬಲ ಕೊಡ್ಲಿಕ್ಕೆ ಸಾಧ್ಯನಾ? ನೀವೆಲ್ಲ ತೀರ್ಮಾನ ಮಾಡಿ ಸುಳ್ಳು ಹೇಳ್ತಾ ಇದ್ದಾರೆ. ನೀವು ಈ ಬಾರಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ರಾಜು ಗೌಡರನ್ನ ಸೋಲಿಸಿ 50,000 ಮತಗಳ ಅಂತರದಿಂದ ಗೆಲ್ಲಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಅನೇಕ ಸಾರಿ ಬಂದಿದ್ದೀನಿ ನಾನು ಇಲ್ಲಿಗೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಂದಿದ್ದೇನೆ. ಆಗಲೂ ರಾಜು ಗೌಡನೇ ಅಭ್ಯರ್ಥಿಯಾಗಿದ್ನಲ್ಲ, ಅಲ್ಲ? ಆಗೇನಾದ್ರು ಬೆಂಬಲ ಕೊಟ್ಟಿದ್ನ ನಾನು? ಎಂತ ಸುಳ್ಳು ಹೇಳ್ತಾರ್ರಿ ಬಿಜೆಪಿಯವರು.
ಸುಳ್ಳು ಹುಟ್ಟಿರೋದೇ ಬಿಜೆಪಿಯವರಿಂದ. ಅದಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀನಿ, ಈ ಬಿಜೆಪಿ ಇದೆಯಲ್ಲ ಸುಳ್ಳಿನ ಫ್ಯಾಕ್ಟ್ರಿ ಇದ್ದಾಗಿ, ಸುಳ್ಳಿನ ಫ್ಯಾಕ್ಟ್ರಿ. ಸುಳ್ಳು ಹೇಳದೆ ಇವ್ರ ಕಸಬು. ನರೇಂದ್ರ ಮೋದಿ ಆದಿಯಾಗಿ, ಅಮಿತ್ ಶಾ ಆದಿಯಾಗಿ, ನಡ್ಡಾ ಆದಿಯಾಗಿ ಈ ರಾಜೀವ್ ಗೌಡ್ನು ಕಲ್ತ್ಕೊಂಡಿದ್ದಾನೆ ಸುಳ್ಳು ಹೇಳೋದನ್ನ. ನಾನು ಎಷ್ಟು ಸಾರಿ ಬಂದಿದ್ದೀನಿ ಇಲ್ಲಿಗೆ. ಹೋದ ಚುನಾವಣೆಯಲ್ಲಿ ಬಂದಿದ್ದೆ, ಹಿಂದಿನ ಚುನಾವಣೆಯಲ್ಲಿ ಬಂದಿದ್ದೆ, ಅದಕ್ಕಿಂತ ಹಿಂದೇನೂ ಕೂಡ ಬಂದಿದ್ದೇ ಇಲ್ಲ, ಬಂದಿದ್ದೆ. ನಾನು ಸುರಪುರಕ್ಕೆ ಹೊಸಬನೇನಲ್ಲ. ಸುರಪುರದವರು ನನ್ನನ್ನು ಪ್ರೀತಿಸ್ತಾರೆ, ಅಭಿಮಾನದಿಂದ ಕಾಣ್ತಾರೆ. ನಾನು ನನ್ನನ್ನು ಪ್ರೀತಿಸಿ ಅಭಿಮಾನದಿಂದ ಕಾಣ್ತೀರಿ ಅಂತ ಅನ್ನೋದಾದ್ರೆ ದಯಮಾಡಿ ಈ ಸಾರಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ 50,000ಕ್ಕೂ ಹೆಚ್ಚು ಅಂತರದಿಂದ ಗೆಲ್ಲಿಸಬೇಕು. ಗೆಲ್ಲಿಸ್ತೀರಿ ಅಲ್ವಾ? ನಾನು ನರೇಂದ್ರ ಮೋದಿಯವರು ಏನ್ ಮಾಡಿದ್ರು, ಏನ್ ಸುಳ್ಳು ಹೇಳಿದ್ರು, ಏನ್ ಭರವಸೆಗಳು ಕೊಟ್ಟಿದ್ರು, ಹೇಗೆ ಮಾತಿಗೆ ತಪ್ಪಿಸ್ಕೊಂಡ್ರು ಅನ್ನೋದನ್ನೆಲ್ಲ ಪ್ರಸ್ತಾಪ ಮಾಡಕ್ ಹೋಗಲ್ಲ. ಖರ್ಗೆಯವರು, DK ಶಿವಕುಮಾರ್ ಅವರು ಅವನ್ನೆಲ್ಲ ಹೇಳಿದ್ದಾರೆ ಅಲ್ವಾ? ಅವೆಲ್ಲ ಹೇಳಿದ್ದಾರೆ. ಮತ್ತೆ ನಾನು 5 ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಪ್ರಸ್ತಾಪ ಮಾಡಕ್ ಹೋಗಲ್ಲ. ನಾವು 5 ಗ್ಯಾರಂಟಿ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು. ನಾವು ಚುನಾವಣಾ ಸಂದರ್ಭದಲ್ಲೇ ಬಡವರಿಗೆ, ಈ ರಾಜ್ಯದ ಬಡವರಿಗೆ, ಈ ದೇಶದ ಬಡವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಕೊಡ್ತೀವಿ.